ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಅಶ್ಲೀಲ ಪದ ಫೈಟ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆಯನ್ನ ಈ ರೀತಿ ನೀಡಿದ್ದಾರೆ. ಸಿಟಿ ರವಿ ಮಾತಿಗೆ ಸಿಟ್ಟಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಅಶ್ಲೀಲ ಪದ ಫೈಟ್ಗೆ ಸಿಎಂ ಮೊದಲ ರಿಯಾಕ್ಷನ್. ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರು ನೀಡ್ತೀವಿ ಅಂತ ಹೇಳಿದ್ದಾರೆ. Legislative Council members that he has used very filthy word to Srimati Lakshmi Abbalkar. She is a minister in my cabinet and it amounts to criminal offence. I don't know whether she has complained to the chairman also. And also, she has gone to the police station. Police will take the action according to the law. Legislative Council members that he has used very filthy word to Srimati Lakshmi Abbalkar. She is a minister in my cabinet, and it amounts to criminal offence. I don't know whether she has complained to the chairman also, and also she has gone to the police station. Police will take the action according to the law. Legislative Council members that ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇಟ್ಸ್ ಅಮೌಂಟ್ ಟು ಕ್ರಿಮಿನಲ್ ಅಫೆನ್ಸ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಗಂಭೀರವಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಸಿಟಿ ರವಿ ವಿರುದ್ಧ? ಕಾಂಗ್ರೆಸ್ ಇದನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಸಿಟಿ ರವಿಗೆ ಪಾಠ ಕಲಿಸ್ತೀವಿ ಅನ್ನುವಂತಹ ಉದ್ದೇಶವನ್ನ ಹೊಂದಿದೆಯಾ? ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಎಸ್ ಶ್ರೀಪಾದ್ ಪಟೇಲ್ ಏನೋ ವಿಧಾನ ಪರಿಷತ್ನಲ್ಲಿ ಇವತ್ತು ನಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಗದ್ದಲ ಈಗ ಸಭಾಪತಿಯ ಕಚೇರಿಯಲ್ಲಿ ದಾಖಲೆಗಳ ಹುಡುಕಾಟ ಶುರುವಾಗಿದೆ. ಸದ್ಯ ದಾಖಲೆಗಳು ಸಿಗದೆ ಪೀಕ್ಲಾಟ ಶುರುವಾಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ನಮ್ಗೆ ಇರತಕ್ಕಂಥ ಮಾಹಿತಿ. ಆದರೆ ಇದೆಲ್ಲದರ ಕುರಿತಂತೆ ಈಗ ಸದ್ಯ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿರೋ ಸಂಬಂಧಪಟ್ಟಂತೆ ಈಗ ನಾನು ನೇರವಾಗಿ ವಿರೋಧ ಪಕ್ಷದ ನಾಯಕ ಚಲವಾದ ನಾರಾಯಣಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಾನೆ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಗದ್ದಲ ಕುರಿತಂತೆ ಇದೊಂದು ಕ್ರಿಮಿನಲ್ ಅಫೆನ್ಸ್, ಸಿಟಿ ರವಿ ಅವರು ಹೇಳಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ ಅಫೆನ್ಸ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ತಾವು ಯಾವ ರೀತಿ ನೋಡ್ತೀರಿ? ಸಿದ್ದರಾಮಯ್ಯನವರು ಬಂದು ನೋಡಿದ್ರಂತ, ಅದು ಅವ್ರು ಏನು ಮಾತಾಡಿದ್ರು ಅಂತ ಗೊತ್ತಿದೆಯಂತ ಅವ್ರಿಗೆ. ಸಿಟಿ ರವಿ ಅವರು ಹೇಳಿದ್ದಾರೆ ನಾನು ಏನೋ ಆ ಥರ ಮಾತಾಡಿಲ್ಲ ಅಂತ. ಅಡ್ಜರ್ನ್ ಆಗಿ ಒಳಗಡೆಗೆ ಸಭಾಪತಿಗಳು ಹೋದ ಮೇಲೆ 10 ನಿಮಿಷದವರೆಗೆ ನಾವಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಕುಳಿತಿದ್ವಿ. ಆವಾಗ ಯಾವುದೇ ಸದ್ದಿಲ್ಲ. ಇದ್ದಕ್ಕಿದ್ದಂಗೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಅಂದ್ರು ಅಂದ್ಕೊಂಡು ಅವರು ಎದ್ದು ಹೊರಟೋದ್ರು. ಆದರೆ 10 ನಿಮಿಷ ನಾವು ಮಾತಾಡ್ತಾ ಕುಳಿತಿದ್ದಾಗ ಆ ಪ್ರಶ್ನೆ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳು ಇದೊಂದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಿದಾರಲ್ಲ, ಏನೂ ಪರಿಚಯ ಗೊತ್ತೇ ಇಲ್ಲದೆ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಕ್ಕಂಥದ್ದೇ ಕ್ರಿಮಿನಲ್ ಅಫೆನ್ಸ್. ಏನ್ ನಡೆದಿದೆ ಅಂತ ಗೊತ್ತಿದೆಯಾ ಅವ್ರಿಗೆ? ಹೇಳಿಕೆ ಕೊಟ್ಟಿರೋದೇ ಕ್ರಿಮಿನಲ್ ಅಫೆನ್ಸ್ ಅಂತಿರಾಗಿದ್ರೆ ಅಲ್ವೇ? ಮತ್ತೆ ಈಗ ನಡೆಯದೇ ಇರೋದನ್ನ ಹೇಳಿದಾಗ ಕ್ರಿಮಿನಲ್ ಅಫೆನ್ಸ್, ಅದು ನಿಜವಾಗಿಯೂ ನಡೆದಿದ್ರೆ ಹೇಳ್ದವ್ರದ್ದು ಕ್ರಿಮಿನಲ್ ಅಫೆನ್ಸ್. ಆಯ್ತು, ತನಿಖೆ ಮಾಡಲಿ, ನೋಡೋಣ ಅಲ್ಲಿ ಎಲ್ಲಾದ್ರೂ ಅದು ಇದ್ರೆ ಆ ನಂತರದ ಮಾತುಗಳು ಇವೆಲ್ಲನೂ. ನೀವು ಏನೂ ಗೊತ್ತಿಲ್ಲದೆ ಕ್ರಿಮಿನಲ್ ಅಫೆನ್ಸು ಸಿಟಿ ರವಿ ಅವರದು ಅಂತ ನೀವು ಹೇಳೋದಾದ್ರೆ ಹೇಳಿದವ್ರದೇ ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಅಶ್ಲೀಲ ಪದ ಫೈಟ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆಯನ್ನ ಈ ರೀತಿ ನೀಡಿದ್ದಾರೆ. ಸಿಟಿ ರವಿ ಮಾತಿಗೆ ಸಿಟ್ಟಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಅಶ್ಲೀಲ ಪದ ಫೈಟ್ಗೆ ಸಿಎಂ ಮೊದಲ ರಿಯಾಕ್ಷನ್. ಸಿಟಿ ರವಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ಈ ಬಗ್ಗೆ ಸಭಾಪತಿಗೆ ದೂರು ನೀಡ್ತೀವಿ ಅಂತ ಹೇಳಿದ್ದಾರೆ. Legislative Council members that he has used very filthy word to
Srimati Lakshmi Abbalkar. She is a minister in my cabinet, and it amounts to criminal offence. I don't know whether she has complained to the chairman also, and also she has gone to the police station. Police will take the action according to the law. Legislative Council members that he has used very filthy word to Srimati Lakshmi Abbalkar. She is a minister in my cabinet, and it amounts to criminal offence. I don't know whether she has complained to the chairman also, and also she has gone to the police station. Police will take the action according to the law. Legislative Council members that ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ, ಇಟ್ಸ್ ಅಮೌಂಟ್ ಟು ಕ್ರಿಮಿನಲ್ ಅಫೆನ್ಸ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಗಂಭೀರವಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಸಿಟಿ ರವಿ ವಿರುದ್ಧ? ಕಾಂಗ್ರೆಸ್ ಇದನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಸಿಟಿ ರವಿಗೆ ಪಾಠ ಕಲಿಸ್ತೀವಿ ಅನ್ನುವಂತಹ ಉದ್ದೇಶವನ್ನ ಹೊಂದಿದೆಯಾ? ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಎಸ್ ಶ್ರೀಪಾದ್ ಪಟೇಲ್ ಏನೋ ವಿಧಾನ ಪರಿಷತ್ನಲ್ಲಿ ಇವತ್ತು ನಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಅವರ ಗದ್ದಲ ಈಗ ಸಭಾಪತಿಯ ಕಚೇರಿಯಲ್ಲಿ ದಾಖಲೆಗಳ ಹುಡುಕಾಟ ಶುರುವಾಗಿದೆ. ಸದ್ಯ ದಾಖಲೆಗಳು ಸಿಗದೆ ಪೀಕ್ಲಾಟ ಶುರುವಾಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ನಮ್ಗೆ ಇರತಕ್ಕಂಥ ಮಾಹಿತಿ. ಆದರೆ ಇದೆಲ್ಲದರ ಕುರಿತಂತೆ ಈಗ ಸದ್ಯ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡೋರು ಸಂಬಂಧಪಟ್ಟಂತೆ ಈಗ ನಾನು ನೇರವಾಗಿ ವಿರೋಧ ಪಕ್ಷದ ನಾಯಕ ಚಲವಾದ ನಾರಾಯಣಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಾನೆ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಗದ್ದಲ ಕುರಿತಂತೆ ಇದೊಂದು ಕ್ರಿಮಿನಲ್ ಅಫೆನ್ಸ್, ಸಿಟಿ ರವಿ ಅವರು ಹೇಳಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ ಅಫೆನ್ಸ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ತಾವು ಯಾವ ರೀತಿ ನೋಡ್ತೀರಿ? ಸಿದ್ದರಾಮಯ್ಯನವರು ಬಂದು ನೋಡಿದ್ರಂತ, ಅದು ಅವ್ರು ಏನು ಮಾತಾಡಿದ್ರು ಅಂತ ಗೊತ್ತಿದೆಯಂತ ಅವ್ರಿಗೆ. ಸಿಟಿ ರವಿ ಅವರು ಹೇಳಿದ್ದಾರೆ ನಾನು ಏನೋ ಆ ಥರ ಮಾತಾಡಿಲ್ಲ ಅಂತ. ಅಡ್ಜರ್ನ್ ಆಗಿ ಒಳಗಡೆಗೆ ಸಭಾಪತಿಗಳು ಹೋದ ಮೇಲೆ 10 ನಿಮಿಷದವರೆಗೆ ನಾವಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಕುಳಿತಿದ್ವಿ. ಆವಾಗ ಯಾವುದೇ ಸದ್ದಿಲ್ಲ. ಇದ್ದಕ್ಕಿದ್ದಂಗೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಅಂದ್ರು ಅಂದ್ಕೊಂಡು ಅವರು ಎದ್ದು ಹೊರಟೋದ್ರು. ಆದರೆ 10 ನಿಮಿಷ ನಾವು ಮಾತಾಡ್ತಾ ಕುಳಿತಿದ್ದಾಗ ಆ ಪ್ರಶ್ನೆ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳು ಇದೊಂದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಿದಾರಲ್ಲ, ಏನೂ ಪರಿಚಯ ಗೊತ್ತೇ ಇಲ್ಲದೆ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಕ್ಕಂಥದ್ದೇ ಕ್ರಿಮಿನಲ್ ಅಫೆನ್ಸ್. ಏನ್ ನಡೆದಿದೆ ಅಂತ ಗೊತ್ತಿದೆಯಾ ಅವ್ರಿಗೆ? ಹೇಳಿಕೆ ಕೊಟ್ಟಿರೋದೇ ಕ್ರಿಮಿನಲ್ ಅಫೆನ್ಸ್ ಅಂತ ಅಲ್ವೇ? ಮತ್ತೆ ಈಗ ನಡೆಯದೇ ಇರೋದನ್ನ ಹೇಳಿದಾಗ ಕ್ರಿಮಿನಲ್ ಅಫೆನ್ಸ್ ಅದು ನಿಜವಾಗಿಯೂ ನಡೆದಿದ್ರೆ ಹೇಳ್ದವ್ರದ್ದು ಕ್ರಿಮಿನಲ್ ಅಫೆನ್ಸ್. ಆಯ್ತು, ತನಿಖೆ ಮಾಡಲಿ, ನೋಡೋಣ ಅಲ್ಲಿ ಎಲ್ಲಾದ್ರೂ ಅದು ಇದ್ರೆ ಆ ನಂತರದ ಮಾತುಗಳು ಇವೆಲ್ಲನೂ. ನೀವು ಏನೂ ಗೊತ್ತಿಲ್ಲದೆ ಕ್ರಿಮಿನಲ್ ಅಫೆನ್ಸು ಸಿಟಿ ರವಿ ಅವರದು ಅಂತ ನೀವು ಹೇಳೋದಾದ್ರೆ ಹೇಳಿದವ್ರದೇ